ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೇನೆ. ಇವಾಗಷ್ಟೇ ಡ್ಯೂಟಿ ಮುಗಿಸಿ ಬಂದೆ ಆಯಿತಾ. ನಾನು ಈ ದೇವಸ್ಥಾನದ ಹತ್ರ ಇಡೋದು ನನ್ನ ಸ್ಕೂಟಿಯನ್ನು. ಇಲ್ಲಿ ತುಂಬ ಜನ ಇರ್ತಾರೆ ಆಯಿತಾ, ಹಾಗೆ ನಾನು ಸಹ ಇಲ್ಲಿಟ್ಟು ಹೋಗೋದು. ಇವಾಗ ಅದೊಂದು ಬಸ್ ಮಾರೆ ಫುಲ್ ನನ್ನ ಗಾಡಿಯಲ್ಲಿ ಅಲ್ಲಿಟ್ಟು. ಇವತ್ತು ಬರುವಾಗ ಬಸ್ಸಲ್ಲಿ ಫುಲ್ಲು ರಶ್ ಅಂತ ಹೇಳಿದರೆ ಅಪ್ಪೋ ನನಗೆ ಆಯಿತು. ನಾನಿವತ್ತು ಪರಂಗಿಪೇಟೆಯಲ್ಲಿ ಇಳಿಲಿಕ್ಕೆ ಆಗಲಿಕ್ಕೆ ಇಲ್ಲ, ನಾನು ಬೀಚ್ ರೋಡಲ್ಲಿ ಇಳಿಬೇಕಾದಿತ್ತು ಅಂತ. ಸೊ ಬ್ಯಾಗ್ ಒಂದು ಕಡೆ, ಬಾ ದೇವ. ಈ ಬಸ್ಸಲ್ಲಿ ಬರುವಾಗ ಜೀನ್ಸ್ ಪ್ಯಾಂಟ್ ಶರ್ಟ್ ಹಾಕೋದೇ ಒಳ್ಳೆಯದು ಅಂತ ಆಯಿತು ನನಗೆ. ಸೊ ಅಷ್ಟು ಕಷ್ಟ ಆಯಿತು ನನಗೆ, ತುಂಬ ಅಂದರೆ ತುಂಬ ಬೇವತ್ತಾಯಿತು ನೋಡಿ. ನಂದು ಗಾಡಿಯಲ್ಲಿದೆ. ನಿನ್ನೆ ಅಷ್ಟೇ ಚಂದ ವಾಶ್ ಎಲ್ಲ ಮಾಡಿದೆ ಗೈಸ್. ಸ್ವಲ್ಪ ರೀತಿ ಟ್ರೈನ್ ಉಂಟು ನೋಡಿ, ಅಲ್ಲಿ ಹೋಗುತ್ತೆ ಈಗ ಟ್ರೈನು ನೋಡಿ. ನಾನು ಬಂದದಕ್ಕೆ ಕರೆಕ್ಟ್ ಆಯಿತು ಟೈಮ್ ನೋಡಿ. ಟ್ರೈನ್ ಹೋಗ್ತಾ ಇದೆ. ಸೊ ಇನ್ನು ಮನೆಗೆ ಹೋಗಿ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಗೆಯೇ ಹೋಗಿ ಅಡುಗೆ ಆಗಬೇಕು, ಲೈವಿಗೆ ಲಿಸ್ಟ್ ಆಗಬೇಕು ಸಾಂಗಿದ್ದು. ಪ್ರಾಕ್ಟೀಸ್ ಮಾಡಲಿಲ್ಲ. ಸೊ ನೋಡುವ. ತುಂಬ ಬಾಯಾರಿಕೆ ಆಗ್ತಾ ಉಂಟು, ನೀರು ಸಹ ತಗೊಂಡು ಹೋಗಲಿಲ್ಲ ಗೈಸ್. ನಾನು ಬ್ಯಾಗ್ ತಗೊಂಡು ಹೋಗ್ಲಿಕ್ಕೇ ಆಗೋದಿಲ್ಲ ಬಸ್ಸಲ್ಲಿ, ತುಂಬ ಕಷ್ಟ ಆಗ್ತದೆ. ಹೋಗುವ, ಮತ್ತೆ ಸಿಗ್ತೀನಿ ಗೈಸ್. ಕೀಪ್ ವಾಚ್ ಗೈಸ್. ಫೈನಲಿ ರೂಮ್ ಹತ್ರ ಬಂದೆ. ಒಳ್ಳೆಯೊಂದು ಆಂಟಿ ಅಂಗಡಿಯಲ್ಲಿ ನಿಲ್ಲಿಸಿದ್ದೆ. ಸೊ ಸ್ವಲ್ಪ ಏನೋ ತುಂಬ ಬಾಯಾರಿಕೆ ಆಗ್ತಿತ್ತು, ಅದಕ್ಕೆ ಒಂದು ಜ್ಯೂಸ್ ತಗೊಂಡು ಮತ್ತೊಂದು ಐಸ್ ಕ್ರೀಮ್ ತಗೊಂಡು ಬಂದೆ ಗೈಸ್. ತುಂಬ ಸುಸ್ತಾಯಿತು, ತುಂಬ ಶೆಕೆ ಗೈಸ್. ಅದಕ್ಕೆ ಫ್ಯಾನ್ ಹಾಕಿದ್ದೀನಿ. ಫ್ಯಾನಿದು ಸೌಂಡ್ ಕೇಳ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ನಾವು ಬಸ್ಸಲ್ಲೆಲ್ಲ ಬರೋದಾದ್ರೂ ತುಂಬ ಸುಸ್ತಾಗ. ಮತ್ತು ಇವಾಗದ ಬಿಸಿಲು ಅಷ್ಟು ಖಾರ ಇದೆ ಆಯಿತಾ. ಇನ್ನು ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಲೈವ್ ಮಾಡಬೇಕು. ಎಂತ ಮಾಡಿದೆ ಗೈಸ್. ಚಾರ್ಜರ್ ತಗೊಂಡೋಗಿದ್ದೆ ಶಾಪಿಗೆ, ಪ್ರಯೋಜನ ಇಲ್ಲ, ಚಾರ್ಜ್ ಇರಲಿಲ್ಲ. ಬಾ, ಒಂದು ಸಣ್ಣದು ಚೊಕೊಬಾರ್ ಬಾಯಾರಿಕೆ ಹೋಗಿದ್ದೆ. ಮತ್ತೊಂದು ಇದು ತಗೊಂಡೆ, ಪಿತ್ತ ಎಲ್ಲ ಆದರೆ ಒಳ್ಳೆಯದಲ್ವಾ. ಇದಕ್ಕಿಂತ ಹೆಸರು ಇದು ಪುನರ್ ಪುಳಿ ಜ್ಯೂಸು. ಅದ್ರದ್ದು ಸಿಪ್ಪೆ ಉಂಟಲ್ಲ, ಅದಕ್ಕೆ 600 ರೂಪಾಯಿ ಅಂತೆ kg. ನಮ್ಮ ಮನೆಯಲ್ಲಿ ಮರ ಉಂಟು. ಚೆಂದ ಮಾಡಿದ್ರೆ ಆಯಿತಾ. 3-4 ಇತ್ತು ಮಾಜಾ, ಅದು ಇದೆಲ್ಲ ತುಂಬ ಇತ್ತು. ಆದರೆ ನಮ್ಮ ಹೆಲ್ತಿಗೆ ಯಾವುದು ಒಳ್ಳೆಯದು ಅಂತ ನಮಗೆ ಗೊತ್ತಾಗ್ತದಲ್ವ, ಅದಕ್ಕೋಸ್ಕರ ಇದು ತಗೊಂಡು ಚೆಂದ ಆಯಿತು. ಐಸ್ ಕ್ರೀಮ್ ಒಂದು ಸಾಂಗ್ ಎಲ್ಲ ಲಿಸ್ಟ್ ಮಾಡಿ. ಟೈಮ್ ಎಷ್ಟು? 5:30 ಆಗೋದು. ಇನ್ನು 6, 1:30 ಗಂಟೆ ಉಂಟು. ಆರಾಮ್ ಸೆಟ್ ಮಾಡ್ಬೋದು. ಸ್ವಲ್ಪ ಸಾಂಗ್ ಪ್ರಾಕ್ಟೀಸ್ ಮಾಡಬೇಕು ಉಂಟು. ಗೈಸ್, ಇವಾಗಷ್ಟೇ ಮೈಕ್ ಆನ್ ಇತ್ತು. ಇವಾಗಷ್ಟೇ ನಂದು ಎಂಥ ಲೈವ್ ಮುಗೀತು. 7 ಗಂಟೆಯಿಂದ 8 ಗಂಟೆವರೆಗೆ ಫೇಸ್ಬುಕ್ಕಲ್ಲಿ ಸೌಜನ್ಯ ಗೌಡ ಅಂತ ಇದೆ ನನ್ನ ಪೇಜ್. ಒಂದು ಸೌಜು ಸಂಗೀತ ಅಂತ ಪೇಜ್ ಇದೆ, ಮತ್ತೊಂದು ಸೌಜನ್ಯ ಗೌಡ ಅಂತ ಇದೆ. ಹಾಗೆ ಸೌಜು ಸಂಗೀತದಲ್ಲಿ ನಾನು ಲೈವ್ ಬರ್ತಾ ಇಲ್ಲ. ಸೊ ಸೌಜನ್ಯ ಗೌಡ ಅಂತ ಇದೆ, ಅದರಲ್ಲಿ ನಾನು ಲೈವ್ ಬರ್ತೀನಿ ಡೈಲಿ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ. ಸೊ ಆ ಲೈವನ್ನು ನೋಡಿ ನನ್ನ ಯೂಟ್ಯೂಬ್ ಬ್ಲಾಗ್ಸ್ ನೋಡುವವರು ಖಂಡಿತವಾಗ್ಲೂ ಅದನ್ನು ಕೂಡ ಫಾಲೋ ಮಾಡ್ಬೋದು. ಸೊ ಇವಾಗ ಲೈವ್ ಒಂದು ಆಯಿತು ಮಾರೆ. ಇವಾಗ ಏನು ಮಾಡ್ತಿದ್ದೀನಿ ಅಂತ ಹೇಳಿದರೆ, ನಾನು
ಇವಾಗ ಸಾಂಗ್ ಎಲ್ಲ ರೆಕಾರ್ಡ್ ಮಾಡಿ ಹಾಕ್ತೀನಿ ಅಲ್ವಾ, ನಿನ್ನೆ ಮೊನ್ನೆ ಎಲ್ಲ ಆಗ್ತಿದ್ದೆಲ್ಲ ಬಿಟ್ಟೋಯ್ತು ಮಾರೆ, ನಿನ್ನೆ ಮೊನ್ನೆ ಎಲ್ಲ ನಾನು ಹಾಕ್ತಿದ್ದೆ ಅಲ್ವಾ. ಸೊ ಹಾಗೆಯೇ ನಾನು ಅದನ್ನು ವಿಡಿಯೋ ಬೆಳಿಗ್ಗೆ ನಾನು ರೆಕಾರ್ಡ್ ಮಾಡೋದು, ಸಾಂಗು ನೈಟ್ ನಾನು ಈಗ ಲೈವ್ ಮುಗಿದ ಮೇಲೆ ಒಂದೆರಡು ನನಗೆ ಯಾವುದು ತುಂಬ ಇಷ್ಟ ಅದನ್ನು ಯಾವುದು ನನಗೆ ತುಂಬ ಇಷ್ಟ ಆ ಸಾಂಗನ್ನು ರೆಕಾರ್ಡ್ ಮಾಡೋದು ನೈಟ್, ಮತ್ತು ಬೆಳಿಗ್ಗೆ ನಾನು ಇದು ವಿಡಿಯೋ ಮಾಡಿ ಅದಕ್ಕೆ ಎಡಿಟ್ ಮಾಡೋದು. ಸೊ ಹಾಗೆ ಮಾಡ್ತೀನಿ ಗೈಸ್. ಹಾಗೆ ಇವಾಗ ಒಂದು ಸಾಂಗ್ ರೆಕಾರ್ಡ್ ಆಯಿತು. ಇವಾಗ ಇನ್ನೊಂದು ನನಗೆ ಅಮ್ಮನ ಬಗ್ಗೆದೊಂದು ಸಾಂಗ್ ಉಂಟು ನನ್ನ ಹತ್ರ, ಅದು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೇನೆ ಅಂತ ಅಂದ್ಕೊಳ್ತೀನಿ ಇದು ಟ್ರ್ಯಾಕು. ಸೊ ಅದನ್ನು ಹುಡುಕ್ತಾ ಇದ್ದೇನೆ, ಸಿಕ್ಕಿತು. ಸೊ ಆ ಸಾಂಗಿದು ಚರಣ ಒಂದು ಲೈನು ಇದು ರೆಕಾರ್ಡ್ ಮಾಡಬೇಕಂತ ಇದ್ದೀನಿ. ನಾಳೆ ವಿಡಿಯೋ ರಿಕ್ವೆಸ್ಟೆಡ್ ಆಗಿರ್ತದೆ. ಸೊ ಒಬ್ಬರು ರಿಕ್ವೆಸ್ಟ್ ಮಾಡಿದ್ದಾರೆ ಈ ಗೀತೆಯನ್ನು ಹಾಡಿ ಅಂತ. ಸೊ ಇವತ್ತು ನಾನು ಕ್ವಶನ್ ಹಾಕಿದ್ದೆ ನಿಮಗೆ ನಾಳೆ ಯಾವ ಸಾಂಗ್ ಬೇಕು ಅಂತ. ಅದಕ್ಕೆ ಯಾರ್ದು ಸಾಂಗ್ ಇರ್ತದೆ ಅದನ್ನು ಗೊತ್ತಿದ್ದದನ್ನು ಹಾಕ್ತೀನಿ ರೆಕಾರ್ಡ್ ಮಾಡಿ. ಸೊ ನಾಳೆ ಒಬ್ಬರದುಂಟು, ಹಾಗೆ ಇದೊಂದು ನಾಡಿದ್ದಿಗೆ ಅಮ್ಮನ ಬಗ್ಗೆ ಇದೊಂದು ಸಾಂಗ್ ಮಾಡುವ ಅಂತ. ಸೊ ಹಾಗೆ ರೆಡಿ ಮಾಡ್ತಾ ಇದ್ದೀನಿ ಗೈಸ್, ನೋಡಿ. ಇಲ್ಲಿ ರೆಡಿ ಮಾಡಿದ್ದೇನೆ ನೋಡಿ. ಇಲ್ಲಿ ಲೈವಿದ್ದು ಸಾಂಗಿದ್ದು ಲಿಸ್ಟ್ ನಾನು ಫಸ್ಟಿಗೆ ಲೈವಿಗೆ ಕೂತ್ಕೊಳ್ಳುವ 1/4 ಗಂಟೆ ಮೊದಲು ಇಲ್ಲಿ ಲಿಸ್ಟ್ ಎಲ್ಲ ಮಾಡ್ತೀನಿ. ಜಾಸ್ತಿ 1 ಗಂಟೆಯಲ್ಲಿ ಒಂದು 5ರಿಂದ 6 ಸಾಂಗು ಹೋಗ್ತದೆ ನನಗೆ. ಸ್ವಲ್ಪ ಕಮೆಂಟ್ ಎಲ್ಲ ಓದಿ ಮತ್ತು ಯಾವುದಾದ್ರೂ ರಿಕ್ವೆಸ್ಟ್ ಇದ್ದರೆ ಅದನ್ನು ಆಡಬೇಕಾಗ್ತದೆ. ಆದರೆ ಸಹ ನನಗೆ ಒಂದು 10 ಸಾಂಗ್ ಬರೆದಿರ್ತೇನೆ, ಯಾಕಂದರೆ ನನಗೆ ಪರ್ಟಿಕಲ್ ಅದೇ ಸಾಂಗ್ ಆಡ್ತೇನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆ 10 ಸಾಂಗಲ್ಲೇ ಹಾರಿಸಿ ನಾನು ಯಾವುದಾದ್ರೂ ಒಂದು ಸಾಂಗ್ ಆಡೋದು. ಸೊ ಹಾಗೆ ಇವತ್ತು ನನ್ನ ಲಿಸ್ಟಲ್ಲಿದ್ದದ್ದು ಯಾವ ಸಾಂಗ್ ಆಡಿದೆ ಗೊತ್ತಾ? ಒಂದು ಯಾರು ಈ ಭೂಮಿಗೆ ಅದು ಹಾಡಿದ್ದೇನೆ, ಪ್ರೇಮವಿದೆ ಮನದೇ ಅದು ಹಾಡಿದ್ದೇನೆ, ಮತ್ತು ಯಾವುದು, ಮತ್ತು ಆಗ ತುಮ್ಮಿಲ್ ಜಾವು, ಅಷ್ಟೇ. ಅಯ್ಯೋ ಕಾಲ್ ಬಂತು ಮಾರೆ, ಇನ್ನು ಲಿಪ್ ಮೂಮೆಂಟ್ ಚೇಂಜ್ ಆಗಿರ್ತದೆ. ಸೊ ಅದೇ ನನ್ನ ಲಿಸ್ಟಲ್ಲಿ ಇದ್ದದ್ದು 4 ಸಾಂಗ್ ಹಾಡಿದ್ದಾನೆ ಅಷ್ಟೇ, ಮತ್ತು ಎಲ್ಲ ರಿಕ್ವೆಸ್ಟ್ ಸಾಂಗ್ ಹಾಡಿದ್ದು. ಸೊ ಹಾಗೆ ಎಲ್ಲರಿಗೂ ಖುಷಿ ಆಗಬೇಕಲ್ವಾ, ನಮ್ಮ ಲೈವ್ ಸಹ ನೋಡಬೇಕಲ್ವ ಎಲ್ಲರೂ ಕೂಡ, ಅದಕ್ಕೋಸ್ಕರ. ಸೊ ಈ ಪರದೆಯಿಂದೆ ನಾನು ಕೂತು ಲೈವ್ ಮಾಡೋದು ಗೈಸ್. ಡೈಲಿ ಪ್ರಾಕ್ಟೀಸ್ ಮಾಡಿದಾಗೆ ಸಾಕ್ತದಲ್ಲ, ಅದಕ್ಕೋಸ್ಕರ 1 ಗಂಟೆ ಲೈವೇ ಮಾಡೋದು. ಸೊ ಹಾಗೆ ಇವಾಗ ಬೇಗ ಒಂದು ಸಾಂಗ್ ರೆಕಾರ್ಡ್ ಮಾಡಿ ಮತ್ತು ಊಟ ಎಲ್ಲ ಮಾಡಬೇಕಷ್ಟೇ, ಸಾಂಬಾರು ಕೂಡ ಮಾಡಬೇಕಷ್ಟೇ, ಬಟ್ಟೆ ವಾಶ್ ಮಾಡಬೇಕು, ರೂಮ್ ಸ್ವಲ್ಪ ಕ್ಲೀನ್ ಮಾಡಬೇಕು. ನಂದು ಟೈಮು ಸ್ವಲ್ಪನೂ ಫ್ರೀ ಇಲ್ಲ ಗೈಸ್, ನನಗೆ 10 ಗಂಟೆ ಆಗ್ತದೆ ಇನ್ನು ಎಲ್ಲ ಮುಗಿಯುವಾಗ. 8 ಗಂಟೆ ಲೈವ್ ಮುಗಿಯುವಾಗ ಆಯಿತು, ಮತ್ತೊಂದು 1/4 ಗಂಟೆ ಆಚೆ ಹೋಗ್ತದೆ. ಮತ್ತು ಇವಾಗ ಎಲ್ಲ ಮಾಡಬೇಕು. ನೋಡಿ ನೀವು ಇವತ್ತಿನ ವೀಡಿಯೋ ನೋಡಿ, ಓಕೆ. ಇವಾಗ ರೆಕಾರ್ಡ್ ಮಾಡ್ತೀನಿ. ಈ ಮೊಬೈಲ್ ನಂದು ಲೈವ್ ಮೊಬೈಲು. ಸೊ ಇದರಲ್ಲಿ ನಾನು ರೆಕಾರ್ಡ್ ಮಾಡ್ತೀನಿ. ಯೂಟ್ಯೂಬಿಗೆ ಸಾಂಗ್ ಎಲ್ಲ ಹಾಕಿದರೆ ಕಾಪಿರೈಟ್ ಆಗ್ತಾರೆ, ಫುಲ್ಲು ಲಾಗಿಗೆ ಫುಲ್ಲು ಕಾಪಿರೈಟ್ ಆಗ್ತಾರೆ. ಅದಕ್ಕೋಸ್ಕರ ಇವಾಗ ಹಾಡನ್ನು ಎಂತ ನಿಮಗೆ ಕೇಳಿಸಲಿಕ್ಕೆ ಆಗೋದಿಲ್ಲ, ಹಾಗೆ ಎಂತ ಮಾಡೋದು. ಓಕೆ ಗೈಸ್, ಮತ್ತೆ ಸಿಗ್ತೀನಿ, ಒಂದು ರೆಕಾರ್ಡ್ ಮಾಡಿಕೊಳ್ತೇನೆ ಬೇಗ ಗೈಸ್. ಇವಾಗಷ್ಟೇ ನಂದು ಅಡುಗೆ ಕೊನೆಯದು ಸಹ ಫುಲ್ಲು ಕೆಲಸ ಮುಗೀತು ನೋಡಿ, ಇಷ್ಟು ನೀಟಾಗಿಟ್ಟೆ. ಫುಲ್ಲು ಪಾತ್ರ ಎಲ್ಲ ಇತ್ತು, ಬೆಳಿಗ್ಗೆ ತಿಂಡಿ ಎಲ್ಲ ಮಾಡಿ ಹಾಗೆ ಇಟ್ಟು ಹೋಗೋದಾಯ್ತಾ. ಅಂದರೆ ಈ ಟೈಮ್ ಇರೋದಿಲ್ಲಲ್ಲ ಎಲ್ಲ ಕ್ಲೀನ್ ಮಾಡಲಿಕ್ಕೆ, ಇಲ್ಲೆಲ್ಲ ಫುಲ್ಲು ಕ್ಲೀನ್ ಮಾಡಲಿಕ್ಕೆ. ನಾನು ಸಂಜೆ ಮತ್ತೆ ಕ್ಲೀನ್ ಮಾಡೋದು ಸ್ಟವ್ ಎಲ್ಲ, ಈಗ ಮತ್ತೆ ಕ್ಲೀನ್ ಇರಬೇಕಾಯ್ತಾ ಸ್ಟವ್ ಎಲ್ಲ. ಹಾಗೆ ಇವಾಗ ಊಟ ಇಟ್ಟೆ, ಬೆಳಿಗ್ಗೆನೇ ಸಾಂಬಾರು ಮಾಡಿದ್ದೇನೆ, ಏನು ಗೊತ್ತಾ ನೋಡಿ. ವಾವ್, ಹೀರೆಕಾಯಿ ಸಾಂಬಾರು ಮಾಡಿದ್ದೇನೆ ಇವತ್ತು ಬೆಳಿಗ್ಗೆ, ಬೇಗ ಮಾಡಿದ್ದೇನೆ. ಸೊ ಇವತ್ತು ಬೆಳಿಗ್ಗೆ ದೋಸೆ ಮಾಡಿದ್ದೆ, ಅದಕ್ಕೆ ಸಾಂಬಾರು ಇರಲಿಲ್ಲ. ಹಾಗೆ ಇವತ್ತು ಬೆಳಿಗ್ಗೆ ಮಾಡಿದರೆ ನನಗೆ ಟಿಫಿನಿಗೆ ಆಗ್ತದಲ್ಲ, ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಇತ್ತು ದೋಸೆ ಮತ್ತು ಸಾಂಬಾರು. ಒಂದು ಸೈಡಲ್ಲಿ ದೋಸೆ ಆಗ್ತಾಯಿತ್ತು, ಒಂದು ಸೈಡಲ್ಲಿ ಸಾಂಬಾರಿಗೆ ರೆಡಿ ಮಾಡಬೇಕು ಮಾರ್ರೆ. ನನ್ನ ಹಸ್ಬೆಂಡಿಗೆ ಬೇರೆ ಟೈಮ್ ಆಗ್ತಿತ್ತು. ಸೊ ಬೇಗ ಮಾಡಿದ್ದಾಯ್ತಾ.
ಇಷ್ಟು ಬೇಗ ಮಾಡಿದ್ದೇನೆ ಅಂತ ನನಗೇ ಗೊತ್ತಿಲ್ಲ. ಅವರು ಹೋಗುವಾಗ ಮಾತ್ರ ಆಯಿತು, ಸಾಂಬಾರು ಸಹ ಆಯಿತು, ದೋಸೆ ಸಹ ಆಯಿತು. ಸೊ ಹಾಗೆ ನನಗೆ ನನ್ನ ಮೇಲೆ ಚೇಂಜಸ್ ಕಾಣುವಾಗ ನನಗೆ ನಿಜವಾಗ್ಲೂ ಶಾಕ್ ಆಗ್ತದೆ. ಯಾಕಂತ ಹೇಳಿದರೆ ಮದುವೆಗಿಂತ ಮುಂಚೆ ತುಂಬ ಹ್ಯಾಪಿ ಅಲ್ವಾ. ನನ್ನ ಅಮ್ಮ ಏನಾದರೂ ಅಡುಗೆ ಎಲ್ಲ ಮಾಡಲಿಕ್ಕೆ ಹೇಳ್ತಾರೆ, ಅವಾಗೆಲ್ಲ ನಾವು ಅಮ್ಮ ನೀರು ಮನ್ಪಲೆ ಅಮ್ಮ ಎಂಕತ್ತುಜಿ ಅಂತ ಹೇಳ್ತೀವಿ. ಆದರೆ ನಾವು ಮ್ಯಾರೇಜ್ ಆದಮೇಲೆ ಹುಡುಗಿಯರು ನಿಜವಾಗಿ ತುಂಬ ಚೇಂಜ್ ಆಗ್ತಾರೆ ಆಯಿತಾ. ಅಷ್ಟು ಚೇಂಜ್ ಆದರೂ ಒಂದೊಂದು ಮನೆಯಲ್ಲಿ ಅರ್ಥನೇ ಆಗೋದಿಲ್ಲ. ಗಂಡನ ಮನೆಯಲ್ಲೆಲ್ಲ ತುಂಬ ಜನ, ತುಂಬ ಹೆಣ್ಣು ಮಕ್ಕಳ ಲೈಫಲ್ಲಿ ನೋಡಿದ್ದೇನೆ, ತುಂಬ ಚೇಂಜಸ್ ಆಗ್ತಾರೆ ಪಾಪ. ಒಂದು ತವ್ರ ಮನೆಯಲ್ಲಿ ಒಂದು ಸಣ್ಣ ಮಕ್ಕಳ ಥರ ಎಲ್ಲ ಇರ್ತಾರೆ. ನಾನೇ ನಿಜವಾಗ್ಲೂ ನಾನು ಮಂಗಳೂರಿಗೆ ಬಂದ ಮೇಲೆ ಸ್ವಲ್ಪ ಅಡುಗೆ ಎಲ್ಲ ಕಲಿತದ್ದು. ಆದರೆ ಸಹ ಮದುವೆ ಆಗೋವರೆಗೆ ಸಹ ನನ್ನ ಅಮ್ಮನಿಗೆಲ್ಲ ನಾನು ಮನೆಗೆ ಹೋದರೆ ಎಲ್ಲ ಕೆಲಸ ಕಮ್ಮಿ ಮಾಡಿದಾಯ್ತಾ. ನಾನು ಅಂದರೆ ಮಾಡ್ತಿದ್ದೆ, ಆದರೆ ಅಷ್ಟಕ್ಕಷ್ಟೇ. ನಾನೆಲ್ಲಿಯಾದರೂ ಕೆಲಸ ಏನಾದರೂ ಮಾಡಿದರೂ ಕೂಡ ಅಮ್ಮನಿಗೆ ತಂಗಿಯಂತಿರಿಗೆಲ್ಲ ಶಾಕ್ ಆಗೋದು. ನಾನೇನಾದರೂ ಸಾಂಬಾರು ಮಾಡಲಿಕ್ಕೆ ಹೋದರೆ, ಏನಾದರೂ ವೆರೈಟಿ ಏನಾದರೂ ತಿಂಡಿ ಮಾಡಲಿಕ್ಕೆ ಹೋದರೆ ಎಲ್ಲ ಶಾಕ್ ಆಗೋದು. ಕುഞ്ഞಕ್ಕ, ನನ್ನನ್ನು ಕುഞ്ഞಕ್ಕ ಅಂತ ಕರೀದಾಯ್ತಾ. ಕುഞ്ഞಕ್ಕ ಈ ಮಲ್ಪುನನ ಮತ್ತು ತಂಗಿಯಂದಿರೆಲ್ಲ ಕರೆದಿಡುದು ಅಮ್ಮನ ಹತ್ರ. ಅಮ್ಮ ಕುഞ്ഞಕ್ಕೇನೆ ಅಡುಗೆ ಕೊನೆಗೆ ಗೊತ್ತಲ್ಲ ಆ ಥರ ಎಲ್ಲ. ಒಂಥರ ಮದುವೆ ಆದ ನಂತರ ಒಂಥರ ಫೀಲೇ ಬೇರೆ ನಿಜವಾಗ್ಲೂ. ನಮಗೆ ಎಷ್ಟು ಕೂಡದಿದ್ರು ಒಂದು ಸ್ವಲ್ಪ ಟೈಮ್ ಇರೋದಿಲ್ಲ, ಆದರೆ ಸಹ ನಾವೆಲ್ಲ ಕೆಲಸ ಮಾಡಿಕೊಂಡು ಹೋಗ್ತೀವಿ. ನೆಮ್ಮದಿದ್ದರೆ ಸಾಕು ಅಂತ ಲೈಫಲ್ಲಿ ಅಷ್ಟೇ ನಾನು ಬೇಡೋದು. ನನಗಂತೂ ಟೈಮೇ ಇಲ್ಲ ಗೈಸ್. ನನಗೆ ವರ್ಕಿಗೆ ಹೋಗೋದು ತುಂಬ ಇಷ್ಟ ಆಯಿತಾ. ಅದಕ್ಕೋಸ್ಕರ ನಾನು ವರ್ಕಿಗೆ ಹೋಗ್ತಿರೋದು. ಯಾರು ಸಹ ಆಗಲಿ ನಮ್ಮ ಕೈಕಾಲು ಸರಿ ಇರುವವರೆಗೆ ನಾವು ವರ್ಕ್ ಮಾಡಬೇಕು. ಎಷ್ಟೇ ಆಗಲಿ ನಾವು ವರ್ಕ್ ಮಾಡೋದ್ರಲ್ಲಿ ಯಾಕೆ ಚೀಪು ಅದು ಇದು ಅಂತ ಎಲ್ಲ, ಕೈಕಾಲು ಸರಿ ಇರುವವರೆಗೆ ನಾವು ದುಡಿಬೇಕು, ದುಡ್ದು ತಿನ್ನಬೇಕು ಅಂತ ನನಗೆ ಆಸೆ. ಮತ್ತು ನನ್ನದು ಡ್ರೀಮ್ ತುಂಬ ಇದೆ ಗೈಸ್. ಅಂದರೆ ನನ್ನ ಡ್ರೀಮನ್ನು ನಾನು ಬೇರೆಯವರ ತಲೆಗೆ ಹಾಕೋದು, ನನ್ನ ಹಸ್ಬೆಂಡ್ ತಲೆಗೆ ಹಾಕೋದು ಆ ಥರ ಎಲ್ಲ ನನಗೆ ಇಷ್ಟ ಇಲ್ಲ. ನನ್ನ ಡ್ರೀಮನ್ನು ನಾನೇ ಫುಲ್ಫಿಲ್ ಮಾಡಬೇಕು ಅಂತ ತುಂಬ ಆಸೆ. ಸೊ ಇನ್ನೂ ಎರಡು ಮೂರು ಡ್ರೀಮ್ ಇದೆ. ಸೊ ಎರಡು ಡ್ರೀಮ್ ಅಂತೂ ತುಂಬ ಹತ್ತಿರ ಇದೆ. ಯಾಕಂದರೆ ಯಾವತ್ತೂ ನನಗೆ ಅದೇ ನೆನಪಾಗೋದು, ಯಾವಾಗ ನನ್ನ ಡ್ರೀಮ್ ಕಂಪ್ಲೀಟ್ ಆಗ್ತದೆ, ಯಾವಾಗ ಅಂತ. ಸೊ ಅದೆರಡು ಡ್ರೀಮು ಬೇಗ ಕಂಪ್ಲೀಟ್ ಆಗಬೇಕಂತ ಆಸೆ. ಹಾಗೆ ಇವಾಗ ಶ್ರಮ ಪಟ್ಟು ದುಡಿತಾ ಇದ್ದೇನೆ ಗೈಸ್. ತುಂಬ ಕಷ್ಟ ಆಗ್ತದೆ ನನಗೆ ಡ್ಯೂಟಿಗೆ ಹೋಗಿ, ಮತ್ತು ಅಲ್ಲಿ ಸಹ ಸ್ವಲ್ಪ ಟಫ್ ಇರ್ತದೆ ವರ್ಕೆಲ್ಲ. ಯಾರ ಹತ್ರ ಹೇಳೋದಿಲ್ಲ, ಅಂದರೆ ನಾನು ಇಲ್ಲಿ ಹಸ್ಬೆಂಡ್ ಹತ್ರ ಸಹ ಕಷ್ಟ ಆಗ್ತದೆ ಅಂತ ಹೇಳೋದಿಲ್ಲ. ಎಲ್ಲಿ ಸಹ ಹಾಗೆ ನನಗೆ ಇದು ಅಲ್ಲಿ ಡ್ಯೂಟಿ ಆಗೋದಿಲ್ಲ. ಇಲ್ಲಿ ಈಗ ಒಬ್ಬೊಬ್ಬರು 1 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಅಲ್ಲಿ ಸ್ವಲ್ಪ ಇದು ಕಷ್ಟ ಆದರೆ ಸಹ ಬಿಡುವುದು ಆ ಥರ ಎಲ್ಲ ಇರ್ತಾರಲ್ಲ. ಸೊ ನಾನು ಆ ಥರ ಇಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೇನೆ. ಯಾರೆಷ್ಟು ಬೈದರು ಏನೆಂತ ಹೇಳಿದರು ನಾನು ಪುನಃ ನಾನು ಮತ್ತು ಜಾಸ್ತಿ ಇದು ಹೋಗ್ತಾ ಇರ್ತೀನಿ. ಹಾಗೆ ನಾನು ಈಚೆ ಕಿವಿಯಿಂದ ಕೇಳಿ ಈಚೆ ಕಡೆಯಿಂದ ಬಿಡ್ತೀನಿ. ಅದಕ್ಕೆ ತುಂಬ ಜನರಿಗೆ ಸಸರಸ ಆಗ್ತದೆ. ಸೊ ಎಂತ ಮಾಡೋದು, ನನ್ನ ಸ್ವಭಾವನೆ ಅಂಥದ್ದು. ಮತ್ತು ಒಬ್ಬೊಬ್ಬರು ಎಂತ ಇದ್ದರೆ ಸಹ ಅದು ತಪ್ಪು ದೃಷ್ಟಿಯಲ್ಲೇ ನೋಡಿದ್ರೆ ನಮಗೆ ಎಂತ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಅದಕ್ಕೆ ನನ್ನ ಲೈಫಲ್ಲಿ ತುಂಬ ಬಯಸಿದ್ದೀನಿ. ಒಮ್ಮೆ ಬೇಸರ ಆಗ್ತದೆ, ಯಾಕೆ ಇಷ್ಟು ಒಳ್ಳೆ ಮನಸ್ಸಿದ್ರು, ಎಷ್ಟು ನಿಯತ್ತಾಗಿದ್ದರೂ ಸಹ ಇದು ನಾವು ಬೇರೆಯವರ ಕಣ್ಣಿಗೆ ಒಂಥರ ತಪ್ಪು ಬರುವ ಹಾಗೆ ಕಾಣ್ತದೆ ಅಂತ. ಸೊ ಗೊತ್ತಿಲ್ಲ, ಒಂದಲ್ಲ ಒಂದು ದಿವಸ ದೇವರು ಕಣ್ಣು ಬಿಡ್ತಾರೆ ಅಂತ ಅಂದ್ಕೊಳ್ತೀನಿ. ಆದರೆ ಅಂದರೆ ನನಗೆ ಮ್ಯಾರೇಜ್ ಆದಮೇಲೆ ಪ್ರಾಬ್ಲಮ್ ಅಂತಲ್ಲ ನಾನು ಹೇಳೋದು. ಅಂದರೆ ತುಂಬ ಒಂದೊಂದು ವಿಷಯದಲ್ಲಿ ನನಗೆ ನನ್ನ ಲೈಫಲ್ಲಿ ನನಗೆ ನನ್ನ ಲೈಫು ಅಂತೇಳಿ ನಮಗೊಂದು ಬುದ್ಧಿ ಅಂತ ಬರ್ತದಲ್ಲ, ಆದ ನಂತರ ನನಗೊಂದು ತಿಳ್ಕೊಂಡ ಪ್ರಕಾರ ನನಗೆ ಒಂದೊಂದು ವಿಷಯದಲ್ಲಿ ತುಂಬ ಬೇಜಾರು ನನಗೆ. ಆ ಥರ ಎಲ್ಲ ಯಾವುದಕ್ಕೂ ಸಪೋರ್ಟ್ ಇಲ್ಲ, ಯಾರ್ದು ಸಹ ಸಪೋರ್ಟ್ ಇಲ್ಲ. ಒಂಥರ ಹೆಸ್ರು ಮಾಡೋವಾಗ ಎಲ್ಲರೂ ಬರ್ತಾರೆ, ಹೆಸ್ರು ಮಾಡೋ ಮುಂಚೆ ಯಾರು ಸೇರೋದಿಲ್ಲ, ಯಾರ್ದು ಸಪೋರ್ಟ್ ಇರೋದಿಲ್ಲ. ಆ ಥರ ಎಲ್ಲ ಇವಾಗ ಸಹ ಹಾಗೆ ಲಾಗ್ ಮಾಡಲಿಕ್ಕೆ ನಾನು ಲಾಗ್ ಮಾಡ್ತೀನಿ. ಅಂದರೆ ನನಗೆ ಇಷ್ಟ, ನಾನು ಈ ಪ್ರಪಂಚದಲ್ಲಿ ಇರುವವರೆಗೆ, ನನ್ನ ಉಸಿರಿರುವವರೆಗೆ ನಾನು ಹ್ಯಾಪಿಯಾಗಿರಬೇಕು, ನನಗೆ ಆ ಥರ ಎಲ್ಲ ಇಷ್ಟ.
ಸೊ ಅದಕ್ಕೋಸ್ಕರ ನನ್ನ ವ್ಲಾಗನ್ನು ನಿಲ್ಲಿಸಲಿಕ್ಕೆ ತುಂಬ ಜನ ಟ್ರೈ ಮಾಡಿದ್ದಾರೆ. ಸೊ ಆದರೂ ನಾನು ವ್ಲಾಗ್ ಮಾಡ್ತಾ ಇದ್ದೇನೆ. ಯಾರೆಂತ ಬೇಕಾದರೆ ಹೇಳಿ, ನನಗೆ ಇಷ್ಟ ನನಗೆ ವ್ಲಾಗ್ ಮಾಡಲಿಕ್ಕೆ, ಅದಕ್ಕೋಸ್ಕರ ನಾನು ವ್ಲಾಗ್ ಮಾಡ್ತಿದ್ದೇನೆ. ಸೊ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಎಲ್ಲ ವೀಡಿಯೋಗಳಿಗೆ. ಎಲ್ಲದಕ್ಕೂ ನಾನು ಟೈಮ್ ತುಂಬ ಕೊಡ್ತೇನೆ. ನನಗೆ ಇವಾಗ ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ, ಕಂಟೆಂಟ್ ಜಾಸ್ತಿ ಇರೋದಿಲ್ಲ. ಸೊ ಹಾಗೆ ಒಂದೊಂದು ವಿಷಯದ ಬಗ್ಗೆ ಮಾತಾಡ್ತಾ ಇರ್ತೀನಿ, ಆ ಥರ ಎಲ್ಲ ಮಾಡ್ತೀನಿ. ಸೊ ಅಷ್ಟೇ ಹೇಳ್ತೀನಿ ಗೈಸ್. ಮತ್ತು ಅದೇ ಡ್ಯೂಟಿಗೆ ಹೋಗ್ತೀನಿ, ಬೆಳಿಗ್ಗೆದ್ದು ಸಂಜೆ ಬರ್ತೀನಿ, ಲೈವ್ ಮಾಡ್ತೀನಿ, ಮತ್ತು ಇಲ್ಲಿ ವರ್ಕ್ ಇರ್ತದೆ, ಇದು ವರ್ಕ್ ಮಾಡ್ತೀನಿ. ವರ್ಕೆಲ್ಲ ಆಗುವಾಗ ಒಂದು 10 ಗಂಟೆ ಆಗ್ತದೆ. 10-10:30 ಊಟ ಮಾಡಿ ಮತ್ತು ಸ್ವಲ್ಪ ಎಡಿಟಿಂಗ್ ಇದ್ದರೆ ಅದನ್ನು ನೋಡಿ, ಮತ್ತು ಪೇಜು ಇದು ಎಂತ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾ, ಫೇಸ್ಬುಕ್ಕು ಎಲ್ಲ ವೀಡಿಯೋಗಳನ್ನು ನೋಡಬೇಕು. ಅದಕ್ಕೆ ಕಮೆಂಟ್ ಬಂದದನ್ನು ಅದಕ್ಕೆ ರಿಪ್ಲೈ ಮಾಡಬೇಕು. ಬ್ಯಾಡ್ ಕಮೆಂಟ್ ಬಂದರೆ ಮನಸ್ಸು ಗಟ್ಟಿ ಮಾಡಿ ರಿಪ್ಲೈ ಮಾಡಿ ಡಿಲೀಟ್ ಮಾಡಬೇಕು. ಒಂಥರ ಹೇಳಿದಲ್ವಾ, ಎಲ್ಲ ಏನು ಕೆಲಸ ಮಾಡಿದ್ರು ಎಲ್ಲರಿಗೂ ತಪ್ಪು ಹುಡುಕೋರು ಇದ್ದೇ ಇರ್ತಾರೆ ಜಗತ್ತಲ್ಲಿ. ಹಾಗೆ ಒಬ್ಬರು ತಪ್ಪು ಹುಡುಕಿ ಅವರನ್ನು ಹೀಯಾಳಿಸ್ತಾರೆ ಅಂತೇಳಿ ನಾವು ನಿಲ್ಲಿಸಬಾರ್ದು ಆ ಕೆಲಸವನ್ನು, ಯಾವುದೂ ಕೆಲಸ ಆಗಿರಲಿ. ಸೊ ನಾವು ಹೋಗ್ತಾ ಇರಬೇಕು. ಒಂದು ದಿವಸ ನಮಗೆ ಜಯ ಸಿಗ್ತದಲ್ಲ, ಇವಾಗ ಪ್ರಾಬ್ಲಮ್ ಕೊಡುವವರು ಅವಾಗ ಅವರಿಗೆ ನೋಡಿ ಇದು ಆಗಬೇಕು, ಒಂಥರ ಎಂಥ ಅಸೂಯೆ ಬರುವಾಗೆ ಆಗಬೇಕು. ಆ ಥರ ನನ್ನ ಮೆಂಟಾಲಿಟಿ ಎಲ್ಲ ಆ ಥರ ಗೈಸ್. ಸೊ ಹಾಗೆ ಇವಾಗ ಕಾರೆಲ್ಲ ಕಲ್ತಿದ್ದೀನಿ. ಸೊ ಇವಾಗ ತುಂಬ ದಿನ ಆಯಿತು ಕಾರೆಲ್ಲ ಬಿಡೋದೆ, ಅದಕ್ಕೆ ಸ್ವಲ್ಪ ಬೇಜಾರಾಗ್ತಿದೆ ಎಲ್ಲಿಯಾದರೂ ಮರ್ತೋದ್ರೆ ಅಂತ. ಯಾಕಂದರೆ ನಾನು ಕಷ್ಟಪಟ್ಟು, ಅಂದರೆ ಯಾರ ಹತ್ರನೂ ನನ್ನ ಅಮೌಂಟ್ ಎಲ್ಲ ಕೇಳಲಿಲ್ಲ, ನನ್ನ ಹಸ್ಬೆಂಡ್ ಜೊತೆನೂ ಕೇಳಲಿಲ್ಲ. ನನಗೆ ಇಷ್ಟ ಆದ ವಿಷಯವನ್ನು ನಾನೇ ಪಡ್ಕೊಳ್ಬೇಕು ಅಂತ ಆಸೆ ನನಗೆ. ಎಲ್ಲ ಇದು ಎಂತ ಕ್ಲಾಸಿಗೆ ಹೋಗಿ ಇವಾಗ 4 ವೀಲರ್ ಲೈಸೆನ್ಸ್ ಎಲ್ಲನೂ ಆಗಿದೆ. ಹಾಗೆಲ್ಲ ಕಷ್ಟಪಟ್ಟು ಎಲ್ಲನೂ ಮಾಡ್ತಾಯಿದ್ದೀನಿ ನಾನು. ಸೊ ಇರೋದೊಂದು ಲೈಫು, ನೆಕ್ಸ್ಟ್ ಜನ್ಮ ಹೇಗಿರ್ತದೆ ನಮಗೆ ಈ ಜನ್ಮದೆಲ್ಲ ನೆನಪಿರ್ತದೆ, ಅದೆಲ್ಲ ನಮಗೆ ಗೊತ್ತಿಲ್ಲಲ್ಲ. ಅದಕ್ಕೋಸ್ಕರ ಈ ಜನ್ಮದಲ್ಲಿ ನಾವು ಯಾವ ಥರ ಬದುಕಬೇಕಂತ ಆಸೆ ಪಟ್ಟಿರ್ತೀವೋ ಅದೇ ಥರ ಬದುಕಿ ತೋರಿಸಿದರೆ ನಮಗೂ ಖುಷಿ. ಬದುಕಿ ತೋರಿಸೋದಂತಲ್ಲ, ಬದುಕಿದ್ರೆ ನಮಗೂ ಖುಷಿ, ನಮಗೂ ನೆಮ್ಮದಿ, ಒಂದು ನಮ್ಮದು ಲೈಫ್ ಫುಲ್ಫಿಲ್ ಆಗ್ತದೆ ಅಂತ. ದೇವರು ಯಾರಿಗೆ ಎಷ್ಟು ವರ್ಷ ಆಯುಸ್ ಕೊಡ್ತಾರೆ ದೇವರಿಗೆ ಗೊತ್ತು. ಯಾಕೆಂದರೆ ಇವತ್ತಿದ್ದವರು ನಾಳೆ ಇರೋದಿಲ್ಲ. ತುಂಬ ಜನರನ್ನು ನೋಡಿದ್ದೇನೆ ನಾನು, ಏನಾದರೂ ಪ್ರಾಬ್ಲಮ್ ಆಗ್ತದೆ ಆ ಥರ ಎಲ್ಲ ಇದಾಗ್ತದೆ. ಸೊ ಹಾಗೆ ಲೆಟ್ಸ್ ಸಿ. ಇವಾಗ ನಾನು ಸ್ನಾನ ಮಾಡಬೇಕು, ಅದರ ಜೊತೆ ಬಟ್ಟೆ ವಾಶ್ ಮಾಡಲಿಕ್ಕೆ ಹಾಕಿದ್ದೀನಿ ಇವಾಗ ಸರ್ಪಲ್ಲಿ. ಸೊ ಬಟ್ಟೆ ವಾಶ್ ಮಾಡಿ ಸ್ನಾನ ಮಾಡಿ ಮತ್ತು ಸ್ವಲ್ಪ ಎಡಿಟಿಂಗ್ ಮಾಡಿ ಮತ್ತು ಊಟ ಮಾಡಿ ಮತ್ತೆಲ್ಲ ಮಲಗಬೇಕು ಗೈಸ್. ಇವಾಗಷ್ಟೇ ರೂಮೆಲ್ಲ ಕ್ಲೀನ್ ಮಾಡಿ ಆಯಿತು. ಓಕೆ, ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ಎಲ್ಲರೂ ಕೂಡ ನನ್ನನ್ನು ಕೈ ಹಿಡಿದು ನಡೆಸಿ ಆಯಿತಾ. ನಿಜ ನಾನು ಮನಸಾರೆ ಹೇಳ್ತಾ ಇದ್ದೀನಿ, ನನಗೆ ಯಾವುದು ಸಪೋರ್ಟ್ ಇಲ್ಲ ಗೈಸ್. ನಾನು ನನ್ನ ಇಷ್ಟದ ಪ್ರಕಾರ ನನಗೆ ಯಾವುದು ಇಷ್ಟ ಉಂಟು ನಾನು ಅದನ್ನು ಮಾಡ್ತಾ ಹೋಗ್ತಾ ಇರ್ತೇನೆ. ಅದಕ್ಕೆ ತಪ್ಪು ದಾರಿಗೆ ಅಂತ ನಾನು ಹೋಗೋದಿಲ್ಲ ಅಂತ ನನಗೆ 100% ಗೊತ್ತಿದೆ. ನನಗೆ ಯೂಟ್ಯೂಬ್ ಬ್ಲಾಗ್ಸ್, ಸಿಂಗಿಂಗ್ ಅದೆಲ್ಲ ತುಂಬ ಇಷ್ಟ, ಹಾಗೆ ಅದನ್ನು ಮಾಡ್ತಾಯಿದ್ದೇನೆ. ಸೊ ಸಡನ್ನ ಚೇಂಜ್ ಆಗಲಿಕ್ಕೆ ಆಗೋದಿಲ್ಲಲ್ಲ ಯಾರಿಗೂ. ಸೊ ಹಾಗೆ ನಿಮಗೆ ಕೂಡ ಎಲ್ಲರಿಗೂ ನಾನು ಇಷ್ಟ, ನೀವು ನಿಮ್ಮ ಮನೆ ಮಗಳು ಅಂತ ತಿಳ್ಕೊಂಡಿದ್ರೆ ಖಂಡಿತವಾಗ್ಲೂ ನನಗೆ ಸಪೋರ್ಟ್ ಮಾಡ್ತೀರಿ. ಹಾಗೆ ಒಳ್ಳೊಳ್ಳೆ ಕಮೆಂಟ್ ಹಾಕಿ, ತುಂಬ ಬೇಜಾರಾಗೋಗಿ ಕಮೆಂಟ್ ಎಲ್ಲ ಹಾಕಬೇಡಿ ಗೈಸ್ ಪ್ಲೀಸ್. ದಯವಿಟ್ಟು ಕಮೆಂಟ್ ಬ್ಯಾಡ್ ಕಮೆಂಟ್ ಹಾಕಿದರೆ ತುಂಬ ಅಂದರೆ ತುಂಬ ಒಮ್ಮೆ ಬೇಸರ ಆಗ್ತದೆ. ಮತ್ತು ಸಾಯಿಲಿ ಇವರೆಲ್ಲ ಹೀಗೆ ಇರ್ತಾರೆ ಅಲ್ಲ, ಏನು ಮಾಡೋದು ಅಂತ ಹೇಳ್ಕೊಂಡು ಅವರಿಗೆ ರಿಪ್ಲೈ ಮಾಡಿ ಡಿಲೀಟ್ ಮಾಡಿರ್ತೀನಿ. ಸೊ ಹಾಗೆ
ನೀವು ಕೂಡ ಎಲ್ಲಾದರೂ ಬ್ಯಾಡ್ ಕಮೆಂಟ್ ನೋಡಿದರೆ ಅವರಿಗೆ ರಿಪ್ಲೈ ನೀವೇ ಮಾಡಿ. ಆವಾಗ ಅವರಿಗೆ ಸಹ ಗೊತ್ತಾಗ್ತದೆ, ಓ ಇವಳ ಸಬ್ಸ್ಕ್ರೈಬರ್, ಇವಳ ಫಾಲೋವರ್ಸ್ ತುಂಬ ಇಷ್ಟಪಡ್ತಾರೆ, ಸೊ ಅವ್ರು ಯಾವ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ, ಆ ಥರ ಎಲ್ಲ ತಿಳ್ಕೊಳ್ತಾರೆ. ಆವಾಗ ಅವರಿಗೆ ಒಂದು ಭಯ ಇರ್ತದೆ, ಯಾರು ಸಹ ಆ ತಪ್ಪು ಮಾಡಲಿಕ್ಕೆ ಹೋಗೋದಿಲ್ಲ. ಓಕೆ ಗೈಸ್, ಎಲ್ಲರಿಗೂ ಬೈ ಬೈ, ಟೇಕ್ ಕೇರ್, ಗುಡ್ ನೈಟ್, ಲವ್ ಯು ಆಲ್.